जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ ಇಂದಿನ 21 ಡಿಸೆಂಬರ್ ಶ್ರೀ ಮಹಾರಾಜರವರ ಪ್ರವಚನ, ಭಗವಂತನನ್ನು ಪ್ರಪಂಚದ ಸಾಧನೆಯನ್ನಾಗಿ ಮಾಡಿಕೊಳ್ಳಬಾರದು. ಭಗವಂತನನ್ನು ಪ್ರಪಂಚದ ಸಾಧನೆಯನ್ನು ಆಗಿ ಮಾಡಿಕೊಳ್ಳಬಾರದು. ಏನಪ್ಪ ಹಿಂಗೆ ಹೇಳ್ತಾರೆ ಮಹಾರಾಜರು? ಪ್ರಪಂಚದ ಸಾಧನೆ, ಟೂಲ್, ಇನ್ಸ್ಟ್ರೂಮೆಂಟ್. ಭಗವಂತನನ್ನು ನಮ್ಮ ಪ್ರಾಪಂಚಿಕ ಐಹಿಕ ತುಚ್ಛವಾದ ಸುಖಕ್ಕೋಸ್ಕರ ಬಳಕೆಯನ್ನು ಮಾಡಬಾರದು. ಆನಂದ ಮಹಿಮಾ ಅಂತ ಒಬ್ಬರು ಸಂತರು ಹೋದರು, ಸಾಧ್ವಿ. ಅವ್ರು ಹೇಳ್ತಾರೆ, ಡೋಂಟ್ ಯೂಸ್ ಗಾಡ್ ಫಾರ್ ದ ಟ್ರೇಡಿಂಗ್ ಪರ್ಪಸ್. ಭಗವಂತನೊಡನೆ ಬಿಸ್ನೆಸ್ ಮಾಡಬೇಡಿ. ನಾನು ನಾಮಜಪ ಮಾಡುತ್ತೇನೆ, ನನ್ನ ಮಗನಿಗೆ ಕೆಲಸ ಕೊಡಿಸು. ನಾನು ನಾಮಜಪ ಇಷ್ಟು ಸಾವಿರ ಇಷ್ಟು ಲಕ್ಷ ಮಾಡುತ್ತೇನೆ, ಆ ಕೆಲಸ ಮಾಡಿಕೊಡಪ್ಪ ಅಂತ ಐಹಿಕ ಪಾರತ್ರಿಕ ಸುಖಕ್ಕೋಸ್ಕರ ಭಗವಂತನ ಬಳಕೆ ಮಾಡ್ಕೋಬೇಡಿ ಅಂತ. ಭಗವಂತನಿಗೋಸ್ಕರವಾಗಿ ನಾಮಸ್ಮರಣೆಯನ್ನು ಮಾಡಿ ಅವನನ್ನು ಪಡ್ಕೊಳ್ಳಿಕ್ಕೆ, ಅವನ ಪ್ರೇಮವನ್ನು, ಅವನ ಭಕ್ತಿಯನ್ನು ಗಳಿಸಲಿಕ್ಕೆ ಮಾಡಿ ವಿನಃ ಅವನನ್ನು ಪ್ರಾಪಂಚಿಕ ವಸ್ತು ಸಲುವಾಗಿ. ಆ ಪ್ರಾಪಂಚಿಕ ವಸ್ತುಗಳು ಎಷ್ಟೊತ್ತಿರುತ್ತೆ ನಮ್ಮ ಹತ್ರ? ಇವತ್ತಿದೆ, ನಾಳೆ ಇಲ್ಲ ಅಂದಮೇಲೆ ಅದು ಅಶಾಶ್ವತ ವಸ್ತುಗೋಸ್ಕರ ಭಗವಂತನನ್ನು ಉಪಯೋಗಿಸಬೇಡಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಒಬ್ಬ ಹುಡುಗನು ಮನೆಯಿಂದ ಓಡಿ ಹೋದಾಗ ಅವನ ತಾಯಿಯು ಅವನ ಎಲ್ಲಿಯೇ ಇರಲಿ ಆದರೆ ಸುಖವಾಗಿ ಇರಲಿ ಎಂದು ಅಂದಳು. ಅದರಂತೆ ನೀವು ಎಲ್ಲಿಯೇ ಇದ್ದರೂ ನಾಮದಲ್ಲಿ ಇರಬೇಕು. ನಾಮವನ್ನು ಅತ್ಯಂತ ಆಗ್ರಹದಿಂದ ತೆಗೆದುಕೊಳ್ಳಿರಿ. ಶ್ರದ್ಧೆಯಿಂದ ತೆಗೆದುಕೊಂಡರೆ ಹೆಚ್ಚು ಉತ್ತಮ. ವೃತ್ತಿಗಳನ್ನು ಶಾಂತಗೊಳಿಸಿಕೊಂಡು ನಾಮದಲ್ಲಿ ಇದ್ದರೆ ಇನ್ನೂ ಹೆಚ್ಚು ಉತ್ತಮ. ಹೆಂಗೆ ತಗೋಬೇಕು ನಾಮನ? ಆಗ್ರಹದಿಂದ. ಮೊದಲಿಗೆ ಯಾವಾಗ ಮಗು ನರ್ಸರಿ ಬೇಬಿ ಸಿಟ್ಟಿಂಗಿಗೆ ಹೋದಾಗ ಅದಕ್ಕೆ ತಾಯಿನ ಬಿಟ್ಟು, ಅಲ್ಗಾವ್ ಅಂತಾರೆ, ತಾಯಿನ ಬಿಟ್ಟು ಹೋಗಲಿಕ್ಕೆ ಇಷ್ಟ ಇರುವುದಿಲ್ಲ. ನನ್ನ ತಾಯಿ ಜೊತೆ ನಾನು ಇರುವ ಬಂಧನವನ್ನು ಯಾರೋ ಬಂದು ನನ್ನನ್ನು ದೂರ ಮಾಡುತ್ತಾ ಇದ್ದಾರೆ ಅಂದಾಗ ಅದಕ್ಕೆ ಅಳು ಬರುತ್ತೆ, ಬೇಜಾರಾಗತ್ತೆ, ಅಳ್ತಾ ಕೂತಿರತ್ತೆ. ಆದರೂ ಕೂಡ ನಾವೇನು ಮಾಡ್ತೀವಿ? ಅದನ್ನು ಆಗ್ರಹದಿಂದ ನರ್ಸರಿ ಬೇಬಿ ಸಿಟ್ಟಿಂಗ್ನಲ್ಲಿ ಜೂನಿಯರ್ KGದಲ್ಲಿ ಕೂಡಿಸ್ಬರ್ತೀವಿ. ಆಗ್ರಹದಿಂದ. ಯಾಕೆ? ಮಗು ಭವಿಷ್ಯಕ್ಕೋಸ್ಕರ. ಅದರಂತೆ ಇಲ್ಲಿ ಪರಮಾರ್ಥದಲ್ಲಿ ಬಂದು ನನ್ನ ಸಾಧಕನಾಗಿ, ನಾನು ಶಿಷ್ಯನಾಗಿ ಮುಮುಕ್ಷತ್ವವನ್ನು ಪಡ್ಕೋಬೇಕು ಅಂದರೆ ನಾನೇನು ಮಾಡಬೇಕು? ಆಗ್ರಹದಿಂದ, ಫೋರ್ಸ್ಫುಲಿ. ಫಸ್ಟು ಮನಸ್ಸು ಒಪ್ಪೋದಿಲ್ಲ ಕೂಡಲಿಕ್ಕೆ, ಒಪ್ಪಿಸ್ಬೇಕದನ್ನು. ನಮ್ಮ ಕೂಪ್ಗಡ್ಡಿ ಮಹಾರಾಜರು ಬಂದಾಗ ಮನಾಚೆ ಶ್ಲೋಕದಲ್ಲಿ ಹೇಳ್ತಾರೆ, ಮನಾಸಜ್ಜನ ಭಕ್ತಿ ಪಂಥೇಚಿ ಜಾವೆ. ಸಜ್ಜನ ಮನಸ್ಸೇ ಅಂತಾರೆ. ಹಂಗೆ ನೋಡಿದಾಗ ಮನಸ್ಸು ಸಜ್ಜನ ಇಲ್ಲ, ಮರ್ಕಟ ಮನಸ್ಸದು. ಆದರೂ ಸಮರ್ಥರು ಅದನ್ನು ಯಾಕೆ ಮನಾಸಜ್ಜನ ಅಂದರೆ ಸಜ್ಜನವಾದ ಮನಸ್ಸೇ, ಬಾರಪ್ಪ ಭಗವಂತನ ಧ್ಯಾನವನ್ನು ಮಾಡೋಣ, ನಾಮೋಚ್ಚಾರ ಮಾಡೋಣ, ನಾಮಸ್ಮರಣೆ ಮಾಡೋಣ ಅಂತ ಪ್ರೀತಿಯಿಂದ ಕರೆದಿ ಅದನ್ನು ಕೂಡಿಸುವುದೊಂದು ಪ್ರಯತ್ನವನ್ನು ಮಾಡುತ್ತಾರೆ ಮನಾಚೆ ಶ್ಲೋಕದಲ್ಲಿ. ಹಾಗಾಗಿ ಆಗ್ರಹದಿಂದ ತಗೋಬೇಕು, ಶ್ರದ್ಧೆಯಿಂದ. ಈ ನಾಮಸ್ಮರಣೆಯನ್ನು, ಈ ನಾಮವನ್ನು ನನ್ನ ಗುರುನಾಥ ಕೊಟ್ಟಿದ್ದಾನೆ, ಸದ್ಗುರುನಾಥ ಕೊಟ್ಟಿದ್ದಾನೆ ಅಂದರೆ ಅವನು ಸಂಪೂರ್ಣವಾದ ವಿಲಕ್ಷಣವಾದ ಶಕ್ತಿ, ಭಕ್ತಿ, ಪ್ರೇಮ ಎಲ್ಲವನ್ನೂ ಹಾಕಿಕೊಟ್ಟಿದ್ದಾನೆ. ಅದನ್ನು ನಾಮಸ್ಮರಣೆ ಅಂದರೂ ಸಾಮಾನ್ಯವಾದದ್ದಲ್ಲ, ಅದು ಸಿದ್ಧವಾದದ್ದು. ಯಾಕೆಂದರೆ ಸಂತರು, ಸದ್ಗುರುಗಳು ಅವರ ಅನುಭವ ತಗೊಂಡು ಅದರಲ್ಲಿ ಸಂಪೂರ್ಣ ಶಕ್ತಿ ಅಂದರೆ ಏನ್ರಿ? ಅದರಲ್ಲಿ ಭಕ್ತಿನೂ ಬಂತು, ಜ್ಞಾನನೂ ಬಂತು, ವೈರಾಗ್ಯನೂ ಬಂತು, ಎಲ್ಲವೂ ಬಂತು. ಒಂದು ಕೋಣೆ ಹಿಡ್ಕೊಂಡು ಮನೆಯಲ್ಲಿ ನಾಮಸ್ಮರಣೆ ಬೆಳಗ್ಗಿಂದ ಸಂಜೆ ತನಕ ಎಲ್ಲ ಬಿಡುವ ಸಮಯದಲ್ಲಿ ನಾವು ಮಾಡ್ತಾ ಹೋದರೆ ಗುರುನಾಥನ ಶಕ್ತಿ ಹೆಂಗೆ ಕೆಲಸ ಮಾಡುತ್ತಪ್ಪ ಅನ್ನೋದು ನಮಗೆ ಕಂಡು ಬರುತ್ತದೆ. ಅದಕ್ಕೆ ಶ್ರದ್ಧೆಯಿಂದ ತೆಗೆದುಕೊಂಡರೆ ಹೆಚ್ಚು ಉತ್ತಮ. ವೃತ್ತಿಗಳನ್ನು, ಹೇಳುವ ಪ್ರತಿಯೊಂದು ವಿಚಾರವನ್ನು ಶಾಂತಗೊಳಿಸಬೇಕು. ಎಲ್ಲಿಂದ? ನಾಮದಿಂದ. ಎಲ್ಲ ವೃತ್ತಿಗಳು ಯಾವ ಥರವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ವೃತ್ತಿಗಳು ಯಾವ ವೃತ್ತಿ ಎದುರು ಸಾನು ಅದನ್ನು ನಾಮದಿಂದನೇ ಶಾಂತಗೊಳಿಸಬಹುದು. ಇನ್ನು ಬೇರೆ ಯಾವ ರೀತಿಯಿಂದನೂ ಆಗೋದಿಲ್ಲ. ವನಸ್ಪತಿಯ ಎಲೆಗಳ ರಸ ತೆಗೆಯುವುದಕ್ಕಾಗಿ
ಕೆಲವು ಎಲೆಗಳಲ್ಲಿ ಜೇನುತುಪ್ಪ ಹಚ್ಚಬೇಕಾಗುತ್ತದೆ, ಕೆಲವು ಎಲೆಗಳಲ್ಲಿ ಹಾಲು, ತುಪ್ಪ ಅಥವಾ ನೀರು ಹಾಕಬೇಕಾಗುತ್ತವೆ. ಅದರಂತೆ ಭಗವಂತನ ಪ್ರೇಮ ಪ್ರಾಪ್ತವಾಗುವುದಕ್ಕಾಗಿ ಹಾಗೂ ನಾಮದಲ್ಲಿ ರುಚಿಯು ನಿರ್ಮಾಣವಾಗುವುದಕ್ಕಾಗಿ ಆ ನಾಮದಲ್ಲಿ ಸ್ವಲ್ಪ ಶ್ರದ್ಧೆ ಹಾಕಬೇಕು. ಯಾವುದಾದ್ರೂ ಒಂದು ವನಸ್ಪತಿ ಆಯುರ್ವೇದದಲ್ಲಿ ಬೇರೆ ಬೇರೆ ಎಲೆಗಳ ರಸ ತೆಗೆದು ಆ ಒಂದು ಮಿಶ್ರಣ ತಯಾರು ಮಾಡಬೇಕು ಅಂದರೆ ಬಗೆ ಬಗೆಯಾದ ವಸ್ತುವನ್ನು ಬಳಕೆ ಮಾಡಿ ಆ ಎಲೆ ರಸನ ತೆಗಿತಾರೆ. ಅದರಂತೆ ಇಲ್ಲೂ ಕೂಡ ಆ ನಾಮದ ರಸ ಪ್ರೇಮ ಉತ್ಪನ್ನ ನಮ್ಮ ಒಳಗೆ ಆಗಬೇಕು ಅಂದರೆ ನಾಮದೇವ್ ಮಹಾರಾಜರು ಹೇಳಿದ್ರು, ಅಮೃತ ಹುನಿ ಗೋಡ नाम तुझे देवा, नाम तुझे देवा, मन माझे केशवा, काबा न घे, काबा न घे. ಅಮೃತಕ್ಕಿಂತನೂ ರಸಯುಕ್ತವಾಗಿ ನಾಮ ಇದೆಯಲ್ಲಪ್ಪ ಪಾಂಡುರಂಗ, ಆದರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೇನಂತಾರವರು, ಸ್ವಲ್ಪ ಶ್ರದ್ಧೆ ಹಾಕಬೇಕು. ನನ್ನ ಗುರುನಾಥನ ಮೇಲಿರುವ ವಿಶ್ವಾಸ, ಪ್ರೇಮ, ಭಕ್ತಿಯನ್ನು ಅಲ್ಲಿ ಒರೆ ಹಚ್ಚಿದಾಗ ಏನಾಗುತ್ತೆ, ಆ ನಾಮಕ್ಕೆ ಶ್ರದ್ಧೆ ಬರುತ್ತದೆ. ನಾನು ಬ್ರಹ್ಮ ಇರುತ್ತೇನೆ, ಈ ಅನುಭವದಲ್ಲಿಯೂ ಕೂಡ ಅಹಂಭಾವ ಇರುತ್ತದೆ. ನಾನು ಬ್ರಹ್ಮ ಇರುತ್ತೇನೆ, ನಾನು ಅಹಂ ಬ್ರಹ್ಮಾಸ್ಮಿ, ಅದರಲ್ಲಿ ಹಂಗೆ ಹೇಳ್ಕೊಂಡಾಗೂ ಕೂಡ ನಾನು ಅಹಂ ಬ್ರಹ್ಮಾಸ್ಮಿ ಇದ್ದೇನೆ, ಹಿಂದೂ ನಾನು ಇದ್ದೀನಿ, ಅದು ಒಂದು ಅಹಂಕಾರಕ್ಕೆ ಈಡೇರಾಗುತ್ತದೆ. ನಾಮವು ಅದಕ್ಕೂ ಆಚೆಗೆ ಇರುತ್ತದೆ. ಆದ್ದರಿಂದ ಭಗವಂತನ ನಾಮಸ್ಮರಣೆ ನಿರಂತರ ಮಾಡಬೇಕು. ಅದರಿಂದ ಪ್ರಪಂಚವು ಸುಲಭವಾಗುತ್ತದೆ. ಹೆಂಗೆ ಸುಲಭವಾಗುತ್ತೆ ರೀ? ಅದು ಅನುಭವ ತಗೊಂಡು ನೋಡಬೇಕು. ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಹೋದಂಗೂ ಪ್ರಾಪಂಚಿಕ ವಿಷಯದಲ್ಲಿ, ವಿಷಯಾಸಕ್ತಿಯಲ್ಲಿ ಮನಸ್ಸು ತೊಡಗದೇ ಇದ್ದಾಗ ಜೀವನ ಹೆಂಗೆ ನಡೀತಾ ಇದೆಯೋ ಅದೆಲ್ಲವೂ ರಾಮ ನಿನ್ನ ಇಚ್ಛೆಯಿಂದ ನಡೀತಾ ಇದೆಯಪ್ಪ. ಕಬೀರರ ತಾಯಿಗೆ ಭಯ ಆಯಿತು. ಇವನೇನಪ್ಪ ಇವನು ರಾಮ ರಾಮ ಅಂತಿದ್ರೆ ಇವನು ಹೊಟ್ಟೆಪಾಡು ಏನು, ಇವನು ದುಡಿಮೆನೇ ಇಲ್ಲ, ಇವನು ರಾಮ ರಾಮ ಅಂತಿದ್ರೆ ರಾಮ ನಮ್ಮ ಸಂಸಾರ ನಡೆಸ್ತಾನ. ರಾಮನಿಗೆ ಇವನಿಗೆ ಏನಾದ್ರು ಕಬೀರನಿಗೆ ಕೆಲಸ ಕೊಟ್ಟರೆ ಏನೂ ಇಲ್ಲ, ಎಲ್ಲ ಹೋಗಿ ಫ್ರೀಯಾಗಿ ಕೊಟ್ಟು ಬರ್ತಿದ್ದ. ಅಮ್ಮನಿಗೆ ಸಿಟ್ಟು ಬರ್ತಿತ್ತು. ಒಂದು ದಿವಸ ಒಂದು ಒಳ್ಳೆ ಶಾಲು, ರಾಮನೇ ಇದಿರ್ತಾನೆ ಬಂದಲ್ಲಿ, ಆ ಶಾಲು ಹೋಗಿ ಮಾರ್ಕೊಂಬಾರು ಅಂತ ಹೇಳಿದ್ರೆ ಇವರು ಅಲ್ಲಿ ಹೋಗಿ ಮಾರ್ಕೆಟ್ನಲ್ಲಿ ಹೋಗಿ ಸಂತೆನಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ರಾಮ್ 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 ಅಂತ ಕೂತಿದ್ದಾರೆ. ಅಯ್ಯ ಬಂದ ರಾಮ ಬೇರೆ ವೇಷ ಹಾಕ್ಕೊಂಡು, ಅಯ್ಯ ಹರ್ಕ ಬಟ್ಟೆ ಏನೂ ಇಲ್ಲಪ್ಪ, ಭಾಳ ಚಳಿ ಆಗ್ತಿದೆ, ಏನು ಮಾಡ್ದ, ಇದ್ರ ಕೊಡೋದು ನನ್ನ ಹತ್ರ ರೊಕ್ಕ ಇಲ್ಲಪ್ಪ. ಹೌದೇನಪ್ಪ, ಒಂದು ಕೆಲಸ ಅರ್ಧ ತುಂಡು ಮಾಡ್ತಾನೆ, ಕೊಟ್ಟು ಬಿಡ್ತಾನೆ. ಇನ್ನೊಬ್ಬ ಬರ್ತಾನೆ ಫಕೀರು, ಅಯ್ಯ ನನ್ನ ಹತ್ರ ಅಂತೂ ಏನೂ ಇಲ್ಲಪ್ಪ, ಏನು ಕೊಡ್ಲಪ್ಪ ನಿನಗೆ, ಕಾಸು ಕೊಡೋಕ್ಕಾಗಲ್ಲ, ಅದ್ರ ಚಳಿಯಿಂದ ಏನು ಮಾಡಲಿ. ಹೌದೇನಪ್ಪ, ನೀನು ಅರ್ಧ ತುಂಡು ತೊಗೊಂಡು ಹೋಗ್ಬಿಡು. ಮುಂದೇನಾಗುತ್ತೆ, ಇನ್ನು ಮನೆಯಲ್ಲಿ ಹೋದರೆ ಅಮ್ಮ ಬೈತಾಳೆ ಹೊಡಿತಾಳೆ ಅಂದ್ಬಿಟ್ಟು ಏನು ಮಾಡ್ದ ಕಬೀರ, ಒಂದು ಅಡವಿದಲ್ಲಿ ಹೋಗಿ ಒಂದು ಹರ್ಕ ಮುರ್ಕ ಒಂದು ಝೋಪಡಿ ಇತ್ತು, ಗುಡಿಸ್ಲಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ರಾಮ 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 ಅಂತ ಧ್ಯಾನಸ್ಥರಾಗ್ಬಿಟ್ಟು. ಇಲ್ಲಿ ರಾಮ ಒಂದು ವೇಷ ಮರೆಸ್ಕೊಂಡು ಮತ್ತೆ ಅವ್ರ ಅಮ್ಮನ ಮನೆಗೆ ಹೋಗಿ ಹೇಳ್ತಾನೆ, ಅಯ್ಯೋ ನೀನು ಕೊಟ್ಟಿದ್ದೆ ಶಾಲ್ನ ಅವನು ಎಲ್ಲ ಗರೀಬ್ರಿಗೆ, ಭಿಕಾರಿಗಳಿಗೆ, ಗರೀಬ್ರಿಗೆ ಎಲ್ಲರಿಗೂ ದಾನ ಮಾಡಿಬಿಟ್ಟ. ಅದಕ್ಕೆ ನೀನು ನೋಡಲ್ಲಿ ಅವನು ಹೆಂಗೆ ಮಾಡ್ತಾ ಇದ್ದಾನೆ, ನೀನೇನು ಅವನಿಗೆ ದುಡಿಮೆ ಮಾಡು ಅಂತ ಹೇಳ್ಕೊಡ್ತಿದ್ದೀ, ಅವನು ಏನೂ ಮಾಡ್ತಾ ಇಲ್ಲ, ಬರೀ ರಾಮನಿಂದ ಬಿದ್ದಿದ್ದಾನೆ ಅವನು. ಹೌದಾ? ಸಿಟ್ಟು ಬರುತ್ತೆ ಅಂತ ತಾಯಿಗೆ. ಹೋಗ್ತಾಳೆ, ಒಂದು ಚಡಿ ಕೊಡ್ತಾನೆ ರಾಮ, ಹೋಗಿ ಅವಳಿಗೆ ಹೊಡಿ ಚೆನ್ನಾಗಿ ಅಂತ. ಹೋಗ್ತಾ ನೋಡ್ತಾಳೆ, ಆ ಗುಡಿಸ್ಲಲ್ಲಿ ಕೂತ್ಕೊಂಡು ನೀವು ರಾಮ 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 ಅಂತೇಳಿ ತಾಯಿಗೆ ಎಷ್ಟು ಕೋಪ ನೆತ್ತಿಗೇರಿ ತಾಯಿ ಏನು ಮಾಡ್ತಾಳೆ ಅಂದರೆ ಬಾರಿಸ್ತಾಳೆ, ಚಪ 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 ಹಾಕಿ ಕಬೀರರಿಗೆ ಬಾರಿಸಿದ್ರೆ ಆ ಬಾರಿಸಿದ್ದು ಬರೇ ಅವನು ಎದುರುಗಡೆ ನಿಂತ ಮನುಷ್ಯನ ಮೇಲೆ ಹೊಡಿಬೇಡಿ ಹೊಡಿಬೇಡಿ ಅಂತಿದ್ದಾನೆ. ಕಬೀರರಿಗೆ ಹೊಡೆದ್ರೆ ಇವನಿಗೇನಾಗ್ತಾ ಇದೆಯಪ್ಪ, ಯಾರಪ್ಪ ನೀನು, ನಾನು ಅವನಿಗೆ ಹೊಡೆದ್ರೆ ನಿನಗೇನಾಗ್ತಾ ಇದೆ ಅಂದಾಗ ರಾಮ ತನ್ನ ನಿಜ ಸ್ವರೂಪವನ್ನು ತೋರಿಸಿ ಕಬೀರರ ತಾಯಿಗೆ ತೋರಿಸ್ತಾನೆ. ನನ್ನ ಕಬೀರ ಹೆಂಗಿದ್ದಾನೆ ನೋಡು ತಾಯಿ, ಅವನಿಗೆ ನನ್ನ ಬಿಟ್ಟಿನ ಯಾರೂ ಬೇಕಾಗಿಲ್ಲ, ಪ್ರಪಂಚದಲ್ಲಿ ಕೆಲಸ ಇಲ್ಲ ಅಂದರೂ ಸಹ ಅವನಿಗೆ ರಾಮನ ಮೇಲೆ ಭರವಸೆ ಉಂಟು. ಹಾಗಾಗಿ ಇಂದಿನದಿಂದ ನೀನು ಆ ರಾಮನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡು ತಾಯಿ. ಕಬೀರ ಎಲ್ಲೋ ಯಾವ ದಿಶೆಯಲ್ಲೂ ಅವನು ತನ್ನ ಧ್ಯೇಯದಿಂದ ಆಚೆ ಹೋಗುವುದಿಲ್ಲ ಅಂತ ಹೇಳಿ ಅಂದಿನಿಂದ ಕಬೀರರ ತಾಯಿ ನಾಮಸ್ಮರಣೆಯಲ್ಲಿ ತೊಡಗಿಸಿ ಅವರ ಆಯುಷ್ಯವನ್ನು ಸಂಪೂರ್ಣವಾಗಿ ರಾಮನಿಗೆ ಸರೆಂಡರ್ ಆಗೋಗ್ಬಿಡ್ತಾರೆ. ಅದಕ್ಕೆ ಭಗವಂತನ ನಾಮಸ್ಮರಣೆ ಹೆಂಗೆ ಮಾಡಬೇಕು, ಇಂಥ ಅನುಭವ ಬರಬೇಕಂದ್ರೆ ನಿರಂತರ ಮಾಡಬೇಕು. ಆದ್ದರಿಂದ ಪ್ರಪಂಚವು ಸುಲಭವಾಗುತ್ತದೆ. ನಾಮದ ಸತ್ತೆಯು ಅತ್ಯಂತ ಬಲವತ್ತರವಾಗುತ್ತದೆ. ಬಲವತ್ತರ ವೆರಿ ಪವರ್ಫುಲ್.
ಜಗತ್ತಿನಲ್ಲಿ ಎಂಥ ಪಾಪವೂ ನಾಮದ ಮುಂದೆ ನಿಲ್ಲಲು ಶಕ್ಯವೇ ಆಗುವುದಿಲ್ಲ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೇ ಜನ್ಮಾಂತರೀಚೆ. ಜನ್ಮ ಜನ್ಮಾಂತರದ ಪಾಪವು ಭಸ್ಮೀಭೂತ ಮಾಡುವ ಶಕ್ತಿ ಸದ್ಗುರುನಾಥ ಕೊಟ್ಟಿರೋ ನಾಮದಲ್ಲಿ ಇರುತ್ತದೆ. ನಾಮವು ಭಗವಂತನ ಶತ್ರುವಿಗೂ ಸಹಾಯ ಮಾಡುತ್ತಾನೆ ಅಂದ ಮೇಲೆ ನಮಗೂ ಸಹಾಯ ಮಾಡೇ ಮಾಡುತ್ತದೆ. ರೂಪದ ಧ್ಯಾನವು ಮನಸ್ಸಿನಲ್ಲಿ ಬರದೇ ಇದ್ದರೂ ನಾಮ ಬಿಡಬಾರದು. ರಾಮನ ನಾಮಸ್ಮರಣೆ ಮಾಡುವಾಗ ರಾಮನ ರೂಪ, ಬಿಲ್ಲು ಬಾಣ ಹಿಡ್ಕೊಂಡಿರೋ ರಾಮ, ಮತ್ತು ಯಾವ ಫೋಟೋನಲ್ಲಿ ನಾವು ನೋಡುತ್ತೀರೋ ಆ ರೂಪ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನಾಮವನ್ನು ಬಿಡಬಾರದು. ಮುಂದೆ ರೂಪವು ತಾನಾಗಿಯೇ ಬರತೊಡಗುತ್ತದೆ. ಸತ್ಯಕ್ಕೆ ಏನಾದರೂ ರೂಪವನ್ನು ಕೊಡದ ಹೊರತು ನಮಗೆ ಅದರ ಅನುಸಂಧಾನ ಇಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ. ಸತ್ಯ ಅಂದರೆ ಭಗವಂತ ನಿರ್ಗುಣ ನಿರಾಕಾರ ಇದ್ದಾನೆ. ಆದರೆ ನಾವು ಸುಮ್ಮನೆ ಒಂದು ಗೋಡೆ ನೋಡಿ ಜಪ ಮಾಡಿ ಅಂದರೆ ಆಗೋದಿಲ್ಲ. ಅದಕ್ಕೊಂದು ರೂಪ ಕೊಡಬೇಕಾಗತ್ತೆ, ಒಂದು ಆಕಾರ ಕೊಡಬೇಕಾಗತ್ತೆ. ಕೈಯಲ್ಲಿ ಕೊಳಲು, ತ್ರಿಶೂಲ, ಡಮರು, ಮತ್ತು ತಾಯಿ ಏನೇನೇ ಆಯುಧಗಳನ್ನು ಇಟ್ಕೊಂಡಿದ್ದಾಳೆ. ರಾಮ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾಳೆ, ಕೃಷ್ಣ ಕೊಳಲು ಹಿಡ್ಕೊಂಡಿದ್ದಾನೆ. ಇವೆಲ್ಲ ಆಕಾರ ರೂಪ ಕೊಟ್ಟಾಗ ನಮ್ಮ ಮನಸ್ಸು ಆ ಆಕಾರ ರೂಪದ ಮೇಲೆ ಮೋಹಿತಗೊಂಡು, ಯಾಕೆಂದರೆ ಅದು ಬಾಹ್ಯವಾಗಿ ನೋಡಿದಾಗ ನಮಗೆ ಅಟ್ರಾಕ್ಷನ್ ನ್ಯಾಚುರಲಿ ಆಗುತ್ತೆ. ಆ ಅಟ್ರಾಕ್ಷನ್ನ ಎಳ್ಕೊಂಡು ನಾವು ನಾಮಸ್ಮರಣೆ ಮಾಡಿದ್ದೇ ಆದಾಗ ಏನಾಗುತ್ತೆ, ನಮ್ಮ ಧ್ಯಾನ ತಾನಾಗಿಯೇ ಬರುತ್ತದೆ. ನಾಮವು ಅದರ ರೂಪವಾಗಿರುತ್ತದೆ. ಆದ್ದರಿಂದ ನಾಮದ ನಿರಂತರ ಅನುಸಂಧಾನ ಇಡಬೇಕು. ಭಗವಂತನ ನಾಮದಲ್ಲಿ ಪ್ರತಿಫಲದ ಅಪೇಕ್ಷೆ ಇಲ್ಲದಿರದಿಂದ ಅದು ಅಪೂರ್ಣವಲ್ಲ. ದಡ್ಡ ಜನರಿಗೆ ನಾಮ ತೆಗೆದುಕೊಳ್ಳಲು ಹೇಳಿದರೆ ಅವರು ಕೂಡಲೇ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಆದರೆ ವಿದ್ವಾಂಸರು ಮಾತ್ರ ನಾಮದ ಪ್ರೇಮ ಇದ್ದರೆ ಮಾತ್ರ ನಾನು ನಾಮ ತೆಗೆದುಕೊಳ್ಳುತ್ತೇನೆ ಎಂದು ಅನ್ನುತ್ತಾರೆ. ಬಹಳ ಜನ ವಾರ್ಕರಿ ಜನ ಹೋಗ್ತಿರ್ತಾರೆ, ಅವ್ರು ಓದಿರೋದಿಲ್ಲ, ಪಾಪ ಬರೆದಿರೋದಿಲ್ಲ. ಸಾಮಾನ್ಯ ಜನರು, ರೈತಾಪಿ ಜನರು ಇರ್ತಾರೆ, ಹೊಲ ಕೆಲಸ ಮಾಡ್ಕೊಂಡಿರ್ತಾರೆ, ಲೇಮ್ಯಾನ್ ಇರ್ತಾರೆ. ಆದರೆ ಅವ್ರಿಗೆ ಅಪ್ಪ ಈ ನಾಮಸ್ಮರಣೆ ಮಾಡು, ಪಾಂಡುರಂಗ ಅಂದರು ಆಯ್ತು ರೀ ಸ್ವಾಮಿ ನಾ ಮಾಡಿಬಿಡ್ತೀನಿ ಅಂತ ಅವ್ರು ಬರೀ ಇಟ್ಟಲ್ಲ ಅಂದ್ಕೊಂಡು ಬಹುಸಾರಾಗ ದಾಟ್ತಾರೆ. ಆದರೆ ವಿದ್ವಾಂಸರು ಎಷ್ಟು ಮಾಡ್ಬೇಕ್ರಿ, ಯಾವಾಗ ಮಾಡ್ಬೇಕ್ರಿ, ನನಗೆ ಫಸ್ಟ್ ಪ್ರೇಮ ಬರ್ಬೇಕ್ರಿ, ತೋರಿಸ್ರಿ ನೀವು ಅನುಭವ ಕೊಟ್ಟು, ಇದು ಮಾಡಬಾರದು. ಆದರೆ ಎಂದು ಅನ್ನುತ್ತಾರೆ. ವಿಷಯರೂಪಿ ಸರ್ಪದ ವಿಷವು ಇಳದಿದ್ದರೆ ಭಗವಂತನ ಅಮೃತದಂತೆ ಮಧುರವಾಗಿ ನಾಮವು ನಮಗೆ ರುಚಿಸಲಾರದು. ವಿಷಯದ ಅಮಲು, ವಿಷ, ಸರ್ಪ. ಈಗ ಸರ್ಪದಲ್ಲಿರುವ ವಿಷ ಎಲ್ಲಿವರೆಗೂ ಇಳಿಯೋದಿಲ್ಲೋ ಪೇಷಂಟು ವಾಪಸ್ ಕಾನ್ಷಿಯಸ್ ಆಗೋದಿಲ್ಲ. ಅದರಂತೆ ಎಲ್ಲಿವರೆಗೂ ನಮಗೆ ವಿಷಯಾಸಕ್ತಿದು ವಿಷಯ ಅದರ ಅಮಲು ಇಳಿಯೋದಿಲ್ವೋ ಅಲ್ಲಿವರೆಗೂ ಸಂತರು ಸತ್ಪುರುಷರು ಹೇಳ್ತಾರೆ, ಅಮೃತದಂತೆ ನಾಮ ಇದೆಯಪ್ಪ, ಅದನ್ನು ತಗೊಂಡು ಅದರ ಅನುಭವ ನೋಡ್ರಿ, ಆದರೆ ಅಲ್ಲಿವರೆಗೂ ಅದು ಬರಲಾರದು. ಇದಕ್ಕಾಗಿ ಈ ಕ್ಷಣದಿಂದಲೇ ನಾವು ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ನಾಮ ತೆಗೆದುಕೊಳ್ಳಲು ಪ್ರಾರಂಭಿಸಬೇಕು. ನಾವು ರಾಮನವರಾಗಬೇಕು. ಹಾಗೂ ಅವನಿಗೆ ಏನು ಸೇರುತ್ತದೋ ಅದನ್ನು ಮಾಡಬೇಕು. ರಾಮನಿಗೇನು ಸೇರುತ್ತದೆ, ನಮ್ಮಲ್ಲಿ ಏನು ಗುಣ ಆಗಬೇಕು ರಾಮನಿಗೆ ಸೇರಬೇಕು ಅಂದರೆ ದಯಾ, ಕ್ಷಮ, ಸಂತೋಷ, ದಯಾ, ಕ್ಷಮ, ಶಾಂತಿ, ಸಂತೋಷ, ನೆಮ್ಮದಿ, ಆನಂದ, ಈ ಗುಣಗಳು ರಾಮನ ಗುಣಗಳು ನಮ್ಮಲ್ಲಿ ಉಂಟಾದರೆ ಅವಾಗ ರಾಮನಿಗೆ ಅವನಿಗೇನು ರುಚಿಸುತ್ತದೆ ಅದನ್ನು ಮಾಡಬೇಕು. ನಾವು ಅವನನ್ನು ಪ್ರೇಮ ಮಾಡಬೇಕು. ಭಗವಂತನಿಗೆ ಬುದ್ಧಿವಂತಿಕೆಯಿಂದ ಶರಣು ಹೋಗದೆ ಅಜ್ಞಾನದ ಭಾವದಿಂದ ಶರಣು ಹೋಗಬೇಕು. ಅಜ್ಞಾನದ ಭಾವ ಅಂದರೆ ಇಮೋಷನ್. ಏನು ಅಪ್ಪ ನನಗೆ ಏನೂ ಗೊತ್ತಿಲ್ಲ, ಇದು ಏನು ನನ್ನ ಜೀವನದಲ್ಲಿ ಆಟ ನಡೀತಾ ಇರುತ್ತೆ, ನಿತ್ಯ ಬೆಳಗ್ಗೆ ರಾತ್ರಿ ಹೋರಾಟ ಏನಿದೆಯೋ ಇದು ಪ್ರತಿನಿತ್ಯ 24 ಗಂಟೆಗಳಲ್ಲಿ ನೀನು ತೋರಿಸುವುದು ಎಲ್ಲವೂ ಲೀಲೆಯು ನನ್ನ ಜೀವನದಲ್ಲಿ ನಿನ್ನ ಸತ್ತೆ ಮಾತ್ರದಿಂದ ಆಗತ್ತೆ. ಹಾಗಾಗಿ ನನಗೆ ಇದರದ್ದು ಯಾವ ಥರವಾದ ಜ್ಞಾನ ಇಲ್ಲ ಅಂತ ಅಜ್ಞಾನ ಭಾವದಿಂದ ನಮಗೇನು ಗೊತ್ತಿರುತ್ತೆ ಮುಂದಿನ ಕ್ಷಣ ನಮಗೇನಾಗತ್ತೆ ಅಂತ, ಏನೂ ಗೊತ್ತಿರೋದಿಲ್ಲ. ಈ ಅಜ್ಞಾನದ ಭಾವ ಇಟ್ಕೋಬೇಕು, ಫೀಲಿಂಗ್ ಆ್ಯಂಡ್ ಇಮೋಷನ್ಸ್. ಅವಾಗೇನಾಗತ್ತಪ್ಪ, ನಾವು ಶರಣು ಹೋಗಬೇಕು. ಅವಾಗ ಶರಣು ಹೋಗ್ಲಿಕ್ಕೆ ಸಾಧ್ಯತೆ ಉಂಟು.
ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ ಅನುಭವ ಪಡೆಯಬೇಕು, ನೀತಿಯಿಂದ ನಡೆಯಬೇಕು, ಭಕ್ತಿ ಮಾಡಬೇಕು. ಅಂದರೆ ಭಗವಂತನು ಪ್ರಸನ್ನನಾಗುತ್ತಾನೆ. ಜ್ಞಾನವು ಶ್ರೇಷ್ಠವಾದದ್ದೇನೋ ನಿಜ, ಆದರೆ ಅದು ಭಕ್ತಿಯ ಹೊರತು ಜೀವಂತವಿರಲಾರದು. ಎಷ್ಟೇ ಪುಸ್ತಕ ಓದಿದ್ರೇನು, ಪಾಂಡಿತ್ಯ ತೋರಿಸಿದ್ರೇನು, ಆದರೆ ಅದರಲ್ಲಿ ಭಕ್ತಿಯ ರಸ ಇರಲಾರ್ದಲೇ ಜ್ಞಾನನೂ ಬಾಡ್ ಹೋಗುತ್ತೆ. ಒಂದು ಗಿಡಕ್ಕೆ ನಾವು ನೀರು ಹಾಕಲಿಲ್ಲ ಅಂದರೆ ಒಂದು 4 ದಿವಸ ಅದರದ್ದು ಎಲೆಗಳೆಲ್ಲ ಒಣಗೋಗಿ ಆ ಗಿಡ ಬಾಡ್ ಹೋಗುತ್ತೆ. ಅದರಂತೆ ಜ್ಞಾನ 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 ಅಂತ ಈ ಪುಸ್ತಕಿ ಪಾಂಡಿತ್ಯ ಪ್ರದರ್ಶನ 4 ದಿವಸ ಮಾಡಿ ಕಡೆಗೆ ಸುಸ್ತಾಗಿ ಹೋಗುತ್ತೆ. ಅಯ್ಯೋ ಸಾಕು, ಯಾರೂ ಕೇಳೋದಿಲ್ಲ, ನಾನು ಪ್ರದರ್ಶನ ಮಾಡಿ 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 ಅದು ಮನಸ್ಸು ಸೋತೋಗ್ಬಿಡುತ್ತದು. ಯಾಕೆಂದರೆ ಅದರಲ್ಲಿ ಭಕ್ತಿಯ ರಸ ಉಂಟಿಲ್ಲ, ಭಗವಂತನ ಪ್ರೇಮ ಇಲ್ಲ ಅದರಲ್ಲಿ. ಯಾವಾಗ ಭಗವಂತನ ಪ್ರೇಮ ಹಾಕ್ತೀವೋ ನಿತ್ಯ ನೂತನ ಜ್ಞಾನ ಹೆಂಗಾಗುತ್ತೆ, ನಿತ್ಯ ನೂತನ ಲವಲವಿಕೆಯಿಂದ ಉತ್ಸಾಹದಿಂದ ಅವನು ಭಗವಂತನ ಬಗ್ಗೆ ಮಾತಾಡ್ತಿರ್ತಾನೆ. ಏಕೆಂದರೆ ಭಗವಂತನಿಂದ ಎಂದು ವಿಭಕ್ತನಾಗದ ಇರುವವನೇ ಭಕ್ತನಾಗಿರುತ್ತಾನೆ ಹಾಗೂ ಜ್ಞಾನದಲ್ಲಿ ಭಗವಂತನೊಂದಿಗೆ ಏಕರೂಪವಾಗಿರುತ್ತದೆ. ಆದ್ದರಿಂದ ಭಕ್ತಿಯಿಂದ ಜ್ಞಾನ ನಿರ್ಮಾಣವಾಗುತ್ತದೆ ಹಾಗೂ ಅದು ಭಕ್ತಿಯ ಆಧಾರದಿಂದಲೇ ಉಳಿಯುತ್ತದೆ. ಜ್ಞಾನ ಉಳಿಯೋಕ್ಕೆ ಆಧಾರನೂ ಭಕ್ತಿನೇ. ಎಲ್ಲಿವರೆಗೂ ನಾವು ಅದ್ವೈತ ಸಿದ್ಧಾಂತದ ಒಂದು ತಗೊಳ್ಳೋಣ, ಉಪನಿಷತ್ ತಗೊಳ್ಳೋಣ, ಯಾವುದಾರೇ ಒಂದು ಅದರಲ್ಲಿ ನಾವೊಂದು ಕಥೆ ಸೇರಿಸ್ತೀವಿ. ಕಥೆ ಸೇರಿಸಿದಾಗ ಅದು ರೋಚಕ ಆಗತ್ತೆ. ಯಾಕೆಂದರೆ ಸಾಮಾನ್ಯ ಜನರಿಗೆ ವೇದಾಂತವು ತಿಳಿಯುವುದಿಲ್ಲ, ಶ್ಲೋಕ ತಿಳಿಯುವುದಿಲ್ಲ. ಆದರೆ ಅದನ್ನು ಸರಳವಾಗಿ ಮಾಡಿ ಹೇಳಿದಾಗ ಆ ವೇದಾಂತದ ಅಧಿಕಾರ ಎಲ್ಲರಿಗೂ ಉಂಟು, ಪ್ರತಿಯೊಂದು ಮನುಷ್ಯ ಮಾತ್ರನಿಗೂ ಉಂಟು. ಸರಳವಾಗಿ ಹೇಳಿ ಮಾಡಿದಾಗ, ಅಂದರೆ ಸರಳ ಅಂದರೆ ಏನಪ್ಪ, ಭಕ್ತಿಯುಕ್ತವಾಗಿ ಭಗವಂತನ ಕಥೆಗಳನ್ನು ಹಚ್ಚಿ ಹೇಳಿದಾಗ ಏನಾಗತ್ತೆ, ಅದರಲ್ಲಿ ಆ ಆಧಾರ ಉಳಿಯುತ್ತದೆ, ಆ ಜ್ಞಾನ ಉಳಿಯುತ್ತದೆ ಅವಾಗ. ಆದ್ದರಿಂದ ಭಕ್ತಿಯಿಂದ ಜ್ಞಾನ ಭಕ್ತಿಯ ಆಧಾರದಿಂದಲೇ ಉಳಿಯುತ್ತದೆ. ನಿಜವಾದ ಭಕ್ತನು ಜ್ಞಾನಿಯೇ ಆಗಿರುತ್ತಾನೆ. ನಮಗೆ ಅದು ಭ್ರಾಂತಿ ಉಂಟು, ಭಕ್ತನಾದವನು ಜ್ಞಾನಿಯಲ್ಲ, ಜ್ಞಾನಿಯಾದವನು ಭಕ್ತನಲ್ಲ. ಯಾಕೆಂದರೆ ಯಾವಾಗ ಎಲ್ಲ ತ್ರಿಪುಟಿ ಲಯ ಹೊಂದುತ್ತದೋ, ಭಕ್ತಿ ಜ್ಞಾನ ವೈರಾಗ್ಯ ತ್ರಿಪುಟೀಚಿ ಹೇ ಖೂಣ ಜೇಥೆ ಲೋಪತ್ತ ಪೂರ್ಣ ಅಂತ ವಿಠಾಬಾಯಿ ಅಭಂಗದಲ್ಲಿ ಹೇಳ್ತಾರೆ, ಆರತಿ ಹಾಡಲ್ಲಿ ಹೇಳ್ತಾರೆ. ತ್ರಿಪುಟೀಚಿ ಹೇ ಖೂಣ, 3 ಬೇರೆ ಬೇರೆ ಅಲ್ಲ, ಭಕ್ತಿ ಬೇರೆ ಅಲ್ಲ, ವೈರಾಗ್ಯ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಭಕ್ತಿಯಿಂದ 2 ಕವಲು ಒಡೆದ್ರೆ ಜ್ಞಾನ ವೈರಾಗ್ಯ 3 ಒಂದಕ್ಕೊಂದು ಹೆಣ್ಕೊಂಡಿದೆ. ಭಕ್ತಿ ಮಾಡಿದ್ರೆ ಜ್ಞಾನ ಬರುತ್ತೆ, ವೈರಾಗ್ಯ ಬರುತ್ತೆ. ಜ್ಞಾನ ವೈರಾಗ್ಯದಲ್ಲಿ ಭಕ್ತಿಯ ರಸ ಉಂಟು. ಇದನ್ನು ನಾವು ಯಾವಾಗ ತಿಳ್ಕೋತೀವೋ ಸರಿಯಾಗಿ, ಆವಾಗ ನಮ್ಮ ಜೀವನ ಸುಲಭ, ಸರಳ, ಭಕ್ತಿಯುಕ್ತವಾಗುತ್ತೆ. ಯಾರು ಜ್ಞಾನಿ ಇರ್ತಾನೋ, ನಿಜವಾದ ಭಕ್ತನು ಜ್ಞಾನಿಯೇ ಆಗಿರುತ್ತಾನೆ. ಭಗವಂತನಿಗಾಗಿಯೇ ಭಗವಂತನನ್ನು ಬೇಕೆಂದು ಭಕ್ತಿ ಮಾಡುವವರು ಲಕ್ಷದಲ್ಲಿ ಒಬ್ಬರು. ಭಗವಂತನಿಗೋಸ್ಕರ ಭಗವಂತ ಬೇಕು, ನಾಟ್ ಫಾರ್ ಎನಿ ಪರ್ಪಸ್, ಎನಿ ಡೀಲ್ಸ್, ಎನಿ ಬಿಸ್ನೆಸ್ ಪರ್ಪಸ್. ಭಗವಂತ, ಅಪ್ಪ ನಾನು ನಿನ್ನನ್ನು, ನೀ ನನ್ನವನಿದ್ದಿ, ನಾನು ನಿನ್ನವನಿದ್ದೀನಿ. ಕೇವಲ ಅವನಿಂದ, ಅವನಿಗಾಗಿ, ಅವನಿಗೋಸ್ಕರ, ಅವನಿಂದ ಬಂದಿದ್ದೀನಿ, ಅವನಿಗಾಗಿ ಜಪ ಮಾಡೋದು, ಅವನಿಗೋಸ್ಕರ ಜಪ ಮಾಡೋದು, ಅವನ ಪ್ರೇಮಕ್ಕೋಸ್ಕರ, ಭಕ್ತಿಗೋಸ್ಕರ ಮಾಡೋದು. ಅಂಥವ್ರ ಲಕ್ಷದಲ್ಲಿ ಒಬ್ಬರು. ಇದೇ ನಿಜವಾದ ಭಕ್ತಿ ಎಂದು ತಿಳಿಯಬೇಕು. ನಾಮಕ್ಕಾಗಿಯೇ ನಾವು ತೆಗೆದುಕೊಳ್ಳಬೇಕು. ರಾಮನು ಇಟ್ಟಿದ್ದರಲ್ಲಿಯೇ ಸಮಾಧಾನ ಹೊಂದಬೇಕು. ಭಗವಂತನನ್ನು ಪ್ರಪಂಚಕ್ಕಾಗಿ ಸಾಧನೆಯನ್ನು ಮಾಡಿಕೊಳ್ಳಬಾರದು. ಅವನು ಸಾಧ್ಯನಾಗಿರಬೇಕು. ಯಾರು ಭಗವಂತನ ನಾಮದಲ್ಲಿ ತಮ್ಮ ಆಯುಷ್ಯವನ್ನು ಕಳೆದಿರುತ್ತಾರೋ ಅವರು ಹುಟ್ಟು ಬಂದು ಎಲ್ಲವನ್ನೂ ಸಾಧಿಸಿದರು ಹಾಗೂ ಜೀವನವನ್ನು ಸಾರ್ಥಕ ಮಾಡಿಕೊಂಡರು. ನಮ್ಮ ಜೀವನ ಸಾರ್ಥಕತೆ ಯಾವಾಗ ಆಗತ್ತಪ್ಪ? ಹಣ, ದುಡ್ಡು, ಆಸ್ತಿ, ಅಂತಸ್ತು, ಮಕ್ಕಳು ಫಾರಿನ್ನಲ್ಲಿದ್ದಾರೆ, ಅದರಿಂದ ಸಾರ್ಥಕತೆ ಆಗುವುದಿಲ್ಲ, ಅದು ಅಪೂರ್ಣನೇ. ನಮ್ಮ ಜೀವನದ ಸಾರ್ಥಕತೆ ಯಾವಾಗ ಆಗತ್ತೆ? ರಾಮನ ಭಕ್ತಿಯಲ್ಲಿ ನಾವು ರಾಮನಲ್ಲಿ ಏಕರೂಪ ಆಗಿ, ರಾಮ ಇಟ್ಟಿದ್ದ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ, ತೃಪ್ತಿಯಿಂದ ಬದುಕಿ, ಆ ರಾಮನ್ನ ಅರಿತುಕೊಂಡು ರಾಮನಲ್ಲಿ ಒಂದಾಗಿ ಸಮರಸ ಆಗಿ ಯಾವತ್ತು ಯೋಗ ಆಗತ್ತೋ ಅದು ನಮ್ಮ ಜೀವನದ ಸಾರ್ಥಕತೆ ಮಾಡಿಕೊಂಡರು. ಅವರಂಥವ್ರು ಜನ ಮಾಡಿಕೊಂಡ್ರು ಸಹ ಜೀವನದ ಸಾರ್ಥಕತೆನ. ಇಂದಿನ ಬೋಧವಚನ: ಜ್ಞಾನಿಯಾಗಿ ನಾಮಸ್ಮರಣೆ ಮಾಡುವುದು ಅಥವಾ ಭಕ್ತನಾಗಿ ನಾಮಸ್ಮರಣೆ ಮಾಡುವುದು ಒಂದೇ ಆಗಿರುತ್ತದೆ. ಎರಡೂ ಕಡೆ
ಭಗವತ್ ಪ್ರೇಮವೇ ಮುಖ್ಯವಾಗಿರುತ್ತದೆ. ಜ್ಞಾನಿಯಾಗಿ ಮಾಡ್ರಿ ಅಥವಾ ನಾವು ಭಕ್ತನಾಗಿ ಮಾಡಿದ್ರೆ ನಾಮಸ್ಮರಣೆ ಎರಡೂ ಒಂದೇ. ಮುಖ್ಯ ಏನಿದೆಯಪ್ಪ ಅಲ್ಲಿ, ನಾಮದ ಸ್ಮರಣೆ ಯಾವಾಗಲೂ ಸತತವಾಗಿ ಸದೋದಿತ ನಮ್ಮ ಅಂತಃಕರಣದಲ್ಲಿ ನಡೀತಾ ಇರಬೇಕು ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.